Brought to you by Vigard. ಸ್ವಾಮೀಜಿ, ಈಗ ನೇಹಾ ಹಿರೇಮಠ ಸಲುವಾಗಿ ತಾವು ಹೋರಾಟವನ್ನು ಮಾಡಿದಿರಿ. ಆ ಪ್ರಕರಣವನ್ನು ಸರ್ಕಾರ ಸಿಒಡಿಗೆ ಒಪ್ಪಿಸಿದೆ. ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಅವಳಿಗೆ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನಾನು ವ್ಯಕ್ತ ಮಾಡಿದ್ದೀನಿ. ದುಃಖವನ್ನು ತೋಡಿಕೊಂಡಿದ್ದೀನಿ, ನನ್ನ ವಿಚಾರಗಳನ್ನು ತೋಡಿಕೊಂಡಿದ್ದೀನಿ. ಆ ವಿಷಯದಲ್ಲಿ ನೇಹಾಳ ವಿಚಾರದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಏನು ಹೇಳಬೇಕು ಹೇಳಿದ್ದೀನಿ. ಒಂದು ಸರ್ಕಾರ ಅಲಕ್ಷ್ಯ ಮಾಡಿದೆ, ಇನ್ನೊಂದು ಸರ್ಕಾರ ಅದನ್ನು ಚುನಾವಣೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅದಕ್ಕೆ ಈಗೂ ಕೂಡ ಬದ್ಧನಾಗಿದ್ದೇನೆ. ಅವಳು ನನ್ನ ಮಠದ ಭಕ್ತಳ ಮಗಳು, ನನ್ನ ಮಠದ ಮಗಳು. ಅವಳ ಸಾವನ್ನು ನನಗೆ ಎಷ್ಟು ದುಃಖ ಆಗಿದೆ. ನನ್ನ ಜೀವಮಾನದಲ್ಲಿ ಕಣ್ಣೀರು ಹಾಕಿದ ಉದಾಹರಣೆಗಳಿರಲಿಲ್ಲ. ಆದರೆ ನಾನು 2 ಸಾರಿ ಆ ದುಃಖವನ್ನು ಈಗಾಗಲೇ ತೋಡಿಕೊಂಡಿದ್ದೇನೆ. ಅದನ್ನು ಯಾರಿಗೋ ತೋರಿಸ್ಬೇಕಂತನೂ ತೋಡ್ಕೊಂಡಿದ್ದಲ್ಲ. ಬಟ್ ಎಂತಹ ಅನ್ಯಾಯ ನಡೀತಾ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಅನ್ನುವಂಥದ್ದಕ್ಕಾಗಿ ನಾನು ಹೇಳಿಕೊಂಡಿದ್ದೇನೆ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ರೊಳಗೆ ನಿನ್ನೆನೂ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ, ನಾಳೆನೂ ಮಾತಾಡ್ತೀನಿ. ಸಭೆ ಬಗ್ಗೆ ವಿರುದ್ಧವಾಗಿ ಮಾತನಾಡಿದಾಗ ತಾವು ಅದರ ಹಿಂದೆ ಕಾಣದ ಕೈಗಳಿದಾವೆ ಅಂತ ಹೇಳಿದ್ರು. ಇವತ್ತು ನಿಮ್ಮ ವಿಡ್ರಾವಲ್ ಹಿಂದೆ ಯಾವ ಕಾಣುತ್ತೆ? ಈಗ ನನ್ನ ವಿಡ್ರಾವಲ್ ಹಿಂದೆ ಯಾವ ಕಾಣದ ಕೈಗಳು ಇಲ್ಲ. ಯಾರ ಕಾರಣಕ್ಕಾಗಿ ನಾನು ಸರಿದಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ ಮೇಲೆ ನಿಮ್ಗೆ ಆ ಪ್ರಶ್ನೆ ಉದ್ಭವ ಆಗಬಾರ್ದಾಗಿತ್ತು. ಈಗ ನಾನು ಯಾಕೆ ತಕ್ಕೊಂಡಿನಿ ಹಿಂದಕ್ಕೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿದ ಮೇಲೆ ಮತ್ತೊಂದು ಪ್ರಶ್ನೆ ಬರುವ ಅವಶ್ಯಕತೆ ಇಲ್ಲ. ಮಧ್ಯದಲ್ಲಿ ಶಸ್ತ್ರತ್ಯಾಗವನ್ನು ಮಾಡಿಲ್ಲ. ಧರ್ಮಯುದ್ಧದಲ್ಲಿ ಸದಾಕಾಲ ಮುಂದುವರಿತೀನಿ ಅಂತಂದ್ಮೇಲೆ ಶಸ್ತ್ರ ತಳಗಿಟ್ಟೇ ಇಲ್ಲ. ನನ್ನ ಹೋರಾಟ ಮೊದಲಿನಿಂದ ಏನೈತಲ್ಲ ಅದನ್ನು ಸದಾಕಾಲ ಮುಂದುವರಿಸಿಕೊಂಡಿರ್ತೀನಿ. ನಾನೀಗ ಧರ್ಮಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತಂದ್ರೆ ಶಸ್ತ್ರವನ್ನು ತಳಗಿಟ್ಟಂಗಾಯ್ತು. ನಾನು ಯಾವುದನ್ನು ಘೋಷಣೆ ಮಾಡಿದ್ದೇನೆ ಅದನ್ನು ಬಿಟ್ಟಿದ್ದೇನೆ ಅಂತಂದ್ರೆ ಶಸ್ತ್ರ ತಳಗಿಟ್ಟಂಗಾಯ್ತು. ಮತ್ತೆ ನೀವು ಅದನ್ನ ಕೇಳ್ತಾ ಇದ್ದೀರಿ. ನೀವು ಕೇಳಿದ್ದನ್ನ ಕೇಳಿದ್ರೆ ಅಲ್ಲ ಪ್ರೊಫೆಸರ್, ನೀವು ಕೇಳಿದ್ದನ್ನು ಕೇಳಿದ್ರೆ ಒಂದ್ ನಿಮಿಷ ನೀವು ಕೇಳಿದ್ದನ್ನ ಕೇಳಿದ್ರೆ ನಾ ಹೇಳಿದ್ದನ್ನ ಹೇಳ್ಬೇಕಾಗುತ್ತೆ. ನಾವು ಹೇಳ್ತಾ ಇರೋದು ನಿಮ್ ಹಿಂದೆ ಕಾಣದ ಕೈಗಳಲ್ಲ, ಎಲ್ಲ ಕಾಣುವ ಕೈಗಳ ಇದಾವ. ಇಲ್ಲಿ ನೀವು ಕಾಂಗ್ರೆಸ್ ಮುಖಂಡರ ಮನೆಯಲ್ಲಿದ್ದೀರಿ, ಕಾಂಗ್ರೆಸ್ ನ ಸಚಿವ ನಮ್ಮ ಹಿಂದೆ ಕೈ ನಾನು ಮುಗಿಸ್ತೇನೆ. ಎಲ್ಲಾ ಕೈಗಳು ನಿಮ್ ಜೊತೆಗಿರೋದು ಕಾಣ್ತಾ ಇದೆ. ಅದನ್ನ ನೀವು ಅಧಿಕೃತವಾಗಿ ನಾ ಕೈ ಹಿಂದಿದ್ದೀನಿ ಅಂತ ನೀವ್ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥದ್ದು ಪ್ರಶ್ನೆ. ಯಾಕಂದ್ರೆ ನೀವು ಸ್ವಾಮೀಜಿಗಳ ಆದೇಶದ ಮೇರೆಗೆ ನಾನು ಹಿಂದೆ ತಗೊಳ್ತಾ ಇದ್ದೇನೆ ಅಂದಾಗ ನಿಮ್ ಪಕ್ಕದಲ್ಲಿ ಸ್ವಾಮೀಜಿಗಳು ಇರಬೇಕಾಗಿತ್ತು. ಆದ್ರೆ ಕೈ ಮುಖಂಡ್ರೆ ಎಲ್ಲ ಇರೋದ್ರಿಂದ ನಿಮ್ ಹಿಂದೆ ಕೈನೇ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಸ್ಪಷ್ಟಪಡಿಸಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹಿಂದೆ ಕೈನೂ ಇಲ್ಲ, ಕಮಲಾನೂ ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸಿದ್ಧಾಂತಗಳು ನಮ್ಮ ಹಿಂದದಾವ. ಯಾವ ಸಿದ್ಧಾಂತ? ಅದು ಸಿದ್ಧಾಂತ ಅಲ್ರಿ, ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ ಅವರು. ನಾ ಹೇಳಾಕತ್ತಿದ್ದು ನಾ ಹಗಲು ಸಿಗಲಾರ್ದಕ್ಕೆ. ಹಗಲು ನನಗೂ ಸಮಯ ಸಿಕ್ಕಿಲ್ಲ, ಅವ್ರಿಗೂ ಸಮಯ ಸಿಕ್ಕಿಲ್ಲ. ಹಗಲು ಸಿಗಲಾರ್ದಕ್ಕೆ ರಾತ್ರಿ ಬಂದಾರ. ಈಗ 2 ಪಕ್ಷದವ್ರು ಬಂದಾರ. ಈಗ 2 ಪಕ್ಷದವ್ರು ರಾತ್ರಿನೇ ಬಂದು ಮಾತಾಡ್ಯಾರ. ಯಾಕಂದ್ರೆ ನಾ ಸಿಕ್ಕಿದ್ದ ಅವ್ರಿಗೆ ರಾತ್ರಿ ಸಿಕ್ಕಿನಿ. ನಾ ಯಾವಾಗ ಸಿಕ್ಕಿನಿ ಅವಾಗ ಮಾತಾಡ್ಬೇಕಲ್ಲ ಅವರು. ಅಲ್ಲ, ನಿಮಗ ಹಗಲು ಯಾರು ಕಂಡಾರಲ್ಲ ಅವ್ರು ಅಷ್ಟ ಕಾಣಕತ್ತಾರ. ರಾತ್ರಿ ನಾವು ಯಾರ ಕೈಯಲ್ಲೂ ಸಿಕ್ಕವ್ರ. ಈ ನಾಡಿನ ಒಂದು ಹಿತದೃಷ್ಟಿಯಿಂದ ನಾನು ಹೋರಾಟ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಭವಿಷ್ಯದೊಳಗೆ ಏನೇನು ಬರ್ತಾವ ಅವನ್ನೆಲ್ಲ ನಾನು ಸ್ವೀಕಾರ ಮಾಡಲೇಬೇಕು. ಏನು ಬರ್ತೈತೆ ಬರಲಿ ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ತೀನಿ. ಬೇಕಾದ ಬರಲಿ ಅದನ್ನು ಸ್ವೀಕಾರ ಮಾಡ್ತೀನಿ. ನನ್ನ ಧರ್ಮ ಯುದ್ಧವನ್ನು ನಾನು ಮುಂದುವರಿಸ್ತೇನೆ. Brought to you by Vigard.